ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಮೊದಲಿಗೆ ಗುರುಗಳನ್ನ ಬರಮಾಡಿಕೊಳ್ಳೋಣ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರೂಜಿಯವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಗುರುಜಿ, ಇಂದು ನಾವು ಈ ಮೂಲ ನಕ್ಷತ್ರದ ಕುರಿತಾಗಿ ಮಾತಾಡ್ತಾ ಇದ್ದೇವೆ. ಇನ್ನು ಸಾಕಷ್ಟು ಜನರು ಈ ಮೂಲ ನಕ್ಷತ್ರ ಅಂದರೆ ಕೆಟ್ಟದ್ದು ಎನ್ನುವಂಥ ಅಭಿಪ್ರಾಯವನ್ನು ಹೊಂದಿರ್ತಾರೆ. ಅದರಲ್ಲೂ ಈ ಹೆಣ್ಣು ಮಕ್ಕಳು ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಅಶುಭ ಅಂತ. ಸೊ ನಿಜವಾಗ್ಲೂ ಈ ಮೂಲ ನಕ್ಷತ್ರ ಕೆಟ್ಟದ್ದ ಹೇಗೆ ನಮ್ಮ ಜೀವಿತಾವಧಿಯಲ್ಲಿ ಒಂದು ರೋಗಗಳು ಬಂತು ಅಂತಾದರೆ ಮಾತ್ರೆಗಳನ್ನು ತಗೊಂಡು ಸರಿ ಮಾಡ್ಕೊಳ್ತೇವೋ, ಹಾಗೆ ಎಲ್ಲ ದೋಷಗಳು ಇದೆ ಅಂತಾದರೆ ಅದಕ್ಕೊಂದು ಪರಿಹಾರ ಇದೆ ಅಂತೇಳಿ ಅರ್ಥ, ಅಥವಾ ಅದರ ಪ್ರಮಾಣವನ್ನು ಕಮ್ಮಿ ಮಾಡಿಕೊಳ್ಳುವಂಥ ಪರಿಹಾರ ಮಾರ್ಗಗಳು ಇದ್ದಾವೆ ಅಂತ. ಮೂಲ ನಕ್ಷತ್ರದಲ್ಲಿ ವಿಶೇಷವಾಗಿ ಅವರು ಸಂಪಾದನೆಯನ್ನು ಚೆನ್ನಾಗಿ ಮಾಡ್ತಾರೆ, ಮತ್ತು ಪ್ರಖ್ಯಾತಿಯನ್ನು ಹೊಂತಾರೆ. ನಂತರದಲ್ಲಿ ಈ ಹಣವನ್ನು ಚೆನ್ನಾಗಿ ಮಾಡಿದರೂ ಉಳಿಸೋದಿಲ್ಲ. ಈ ಥರದ್ದು ಸಾಮಾನ್ಯವಾಗಿರ್ತಕ್ಕಂಥ ಫಲಗಳನ್ನೇ ಮೂಲ ನಕ್ಷತ್ರದವರಿಗೆ ಹೇಳಿದ್ದಾರೆ. ಅದರಲ್ಲಿ ವಿಶೇಷ ಅಂತ ಹೇಳಿದರೆ, ಮೂಲ ನಕ್ಷತ್ರದಲ್ಲಿ ದೋಷಪೂರಿತವಾಗಿರ್ತಕ್ಕಂಥ ಹುಟ್ಟಿದಂಥ ಮಗುವನ್ನು 8 ವರ್ಷಗಳ ಕಾಲ ಆ ಮಗುವನ್ನು ನೋಡಲಿಕ್ಕಿಲ್ಲ ಅಂತ ಹೇಳಿ ಬಲ್ಲಾಟ ಅನ್ನುವಂಥ ಒಂದು ಹೇಳಿದ್ದಾರೆ. ಯಾಕೆ ಅಂತ ಕೇಳಿದರೆ, ಆ ಸಂದರ್ಭಗಳಿಂದ ಮಗುವಿಗೆ ಈಗ 1ನೇ ಚರಣದಲ್ಲಿ ಹುಟ್ಟುತ್ತೋ ಅಂತಾದರೆ ಮಗುವಿಗೆ ಆಯಸ್ಸಿಗೆ ತೊಂದರೆ ಆಗುವಂಥದ್ದು, 2ನೇ ಚರಣದಲ್ಲಿ ಹುಟ್ಟಿದರೆ ತಾಯಿಗೆ ತೊಂದರೆ ಆಗುವಂಥದ್ದು, 3ನೇ ಚರಣದಲ್ಲಿ ಹುಟ್ಟಿದ್ರು ಅಂತಾದರೆ ಧನನಾಶ ಆಗುವಂಥದ್ದು, ಹಾಗೆ 4ನೇ ಚರಣದಲ್ಲಿ ಹುಟ್ಟಿದರೆ ಶುಭಕಾರಕರು ಅಂತೆ. ಅದಕ್ಕೆ ಏನು ಮಾಡಬೇಕು, ಏನು ಮಾಡಿದರೆ ಸರಿಯಾಗ್ತದೆ ಅಂತ ಹೇಳಿದರೆ, ಮೊದಲು ಮೂಲ ನಕ್ಷತ್ರದಿಂದ ಜನನ ಆಯಿತು ಅಂತಾದರೆ ಅದಕ್ಕೆ ಪರಿಹಾರ ಮಾರ್ಗಗಳು ಅನ್ನುವಂಥದ್ದಿದೆ. ಯಾಕೆ ಬಿಡಬೇಕು ಅನ್ನುವಂಥದ್ದು ಶಾಸ್ತ್ರದಲ್ಲಿ ಹೇಳಿರುವಂಥದ್ದು 8 ವರ್ಷಗಳ ಕಾಲ ಮಗುವಿನ ಮುಖವನ್ನು ತಂದೆಯಾದವನು ನೋಡಲಿಕ್ಕಿಲ್ಲ ಅಂತೇಳಿ. ಹಾಗೆ ಏನು ಮಾಡಬಹುದು ಪರಿಹಾರ ಅನ್ನುವಂಥದ್ದು ಚಿಂತನೆ ಮಾಡಿದಾಗ, ಆ ಮಗುವನ್ನು ಮತ್ತೆ ಪುನಃ ಗೋಮುಖ ಪ್ರಸವ ಶಾಂತಿ ಅನ್ನುವಂಥದ್ದು ಮಾಡ್ತಾರೆ. ಅಂತ ಹೇಳಿದರೆ ಆ ದೋಷಪೂರಿತವಾಗಿರುವಂಥ ಮಗು ಅನ್ನುವಂಥದ್ದು ಪುನಃ ಗೋವಿನ ಮೂಲಕವಾಗಿ ಆ ದೋಷವನ್ನು ಪರಿಹಾರ ಮಾಡಿಕೊಂಡು ಮತ್ತೆ ಜನನ ಆಯಿತು ಅನ್ನುವಂಥ ಭಾವನೆ. ಗೋವಿನ ಮುಖದಿಂದ ಬಂದಂಥದ್ದು ಗೋಮುಖ ಪ್ರಸವ ಶಾಂತಿ ಅಂತ ಹೇಳಿದರೆ ಪುನಃ ಮತ್ತೊಂದು ಪುನರ್ಜನ್ಮ ಅಂತ ಹೇಳಿ. ಹಾಗಿದ್ದಾಗ ಆ ದೋಷ ಅನ್ನುವಂಥದ್ದು ನಿವೃತ್ತಿ ಆಯಿತು ಅಂತಾದರೆ ಮತ್ತು ಆ ಮಗುವಿಗೆ ಯಾವುದೇ ರೀತಿ ದೋಷ ಇರೋದಿಲ್ಲ. ಆದರೆ ಹಿಂದಿನ ಕಾಲಘಟ್ಟದಲ್ಲೆಲ್ಲ ಏನು ವಾಹಿನಿಗಳಿರಲಿಲ್ಲ, ಅಥವಾ ಈ ಚಾನಲ್ಗಳಿರಲಿಲ್ಲ, ಹೇಳುವವರು ಇರಲಿಲ್ಲ. ಪಾಪ ತಂದೆ ಯಾವುದೊಂದು ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ರು ಅಂತಾದರೆ ಒಂದಿಷ್ಟು ಜೊತೆ ಚಪ್ಪಲಿ ತೊಗೊಳ್ಳೋದೇ, ಸವಿಸೋದೆ ಚಪ್ಪಲಿಯನ್ನು ಅಲ್ಲಿ ಇಲ್ಲಿ ಹುಡುಕೋದೆ. ಯಾಕೆ ಅಂದರೆ ಆ ಮೂಲ ನಕ್ಷತ್ರದವ್ರಿಗೆ ಯಾರಿಗೂ ಗಂಡು ಕೊಡೋದಿಲ್ಲ, ಅಥವಾ ಆ ಹೆಣ್ಣನ್ನು ಯಾರೂ ಮದುವೆ ಮಾಡಿಕೊಳ್ಳೋದಿಲ್ಲ ಅನ್ನುವಂಥದ್ದು ಅನಾದಿ ಕಾಲದಿಂದ ಬಂದಿದೆ. ಈಗ ಮೂಲ ನಕ್ಷತ್ರದಲ್ಲಿ ಅನ್ನುವಂಥದ್ದು ಅದೊಂದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ನಕ್ಷತ್ರವೇ. ಅದರಲ್ಲೂ ತುಂಬ ಶ್ರೀಮಂತರಿದ್ದಾರೆ, ಅದರಲ್ಲೂ ತುಂಬ ಬಡವರಿದ್ದಾರೆ. ಈಗ ಅನುರಾಧ ನಕ್ಷತ್ರ ಒಳ್ಳೆಯದು ಅಂತ ಹೇಳಿದರೆ, ಅನುರಾಧ ನಕ್ಷತ್ರದಲ್ಲಿ ತುಂಬ ಒಳ್ಳೆ ರಾಜಕೀಯ ಮಾಡ್ತಿದ್ದವರು ಇದ್ದಾರೆ, ತುಂಬ ನೀಚ ಜನರು ಇದ್ದಾರೆ. ಹಾಗೆ ನಾವು ನಕ್ಷತ್ರದಿಂದ ಮನುಷ್ಯನನ್ನು ನಳಿಲಿಕ್ಕೆ ಸಾಧ್ಯತೆ ಇಲ್ಲ. ಆದರೆ ಅದಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ಅಕಸ್ಮಾತ್ ವ್ಯತಿಪಾತದಲ್ಲೆಲ್ಲ ಜನಿಸ್ತು ಅಂತಾದರೆ ಮರಣ ಸೂಚಕಗಳು ಅಂತಲೂ ಹೇಳಿದ್ದಾರೆ. ಆದರೆ ಆ ನಕ್ಷತ್ರ ಅಂತಲ್ಲ, ಒಂದು ಆ ಹುಟ್ಟಿದಂಥ ಮಗುವಿನ ದೋಷ ಇತ್ತು ಅಂತಾದರೆ ಆ ಸಂದರ್ಭಕ್ಕೆ ಅದು ಸಮಸ್ಯೆ ಆಗೋದೆ. ಹುಟ್ಟಿದ ತಕ್ಷಣ ಈಗ ನಾವು 8 ವರ್ಷ ಬಿಡಬೇಕು ಅಂತೇವೆ. ಕೆಲವೊಂದು ಕಡೆ ಹುಟ್ಟಿದ ಮಗುವನ್ನು ತಗೊಂಡೋಗಿ ಎಲ್ಲೋ ಹಾಕಿರ್ತಾರೆ. ಯಾಕೆ ಅಂದರೆ ಆ ಮಗುವಿನ ಯೋಗ, ಆ ಹುಟ್ಟಿದಂಥ ಸಮಯಕ್ಕಿರುವಂಥ ಯೋಗ, ಅವ್ರ ತಂದೆ ಮಾಡಿದಂಥ ಪಾಪಕರ್ಮಗಳು ಅಂತ ಹೇಳಿ. ಹಾಗಾಗಿ ಇದಕ್ಕೆ ಮತ್ತೆ ಇನ್ನೊಂದು ಚಿಂತನೆ ಮಾಡುವಾಗ ಕೇತುಗ್ರಹ ಅಂತ ಹೇಳಿ, ಇದಕ್ಕೆ ಅಧಿಪತಿ ನೋಡುವಾಗ ಕೇತು ಅಂತ ಹೇಳಿ, ಆ ಕೇತುವನ್ನು ನಾವು ಹೆಚ್ಚು ಆರಾಧನೆ ಮಾಡುವಂಥದ್ದು. ಮೂಲ ನಕ್ಷತ್ರದಲ್ಲಿ ಹುಟ್ಟಿದೆ ಅಂದ್ಕೂಡಲೇ ನಾವು ಕೇತುವನ್ನು ಆರಾಧನೆ ಮಾಡಬೇಕು ಅನ್ನುವಂಥದ್ದಲ್ಲ. ಈ ಮೂಲ ನಕ್ಷತ್ರದ ಸಂಜನಿತವಾಗಿರ್ತಕ್ಕಂಥ ದೋಷಗಳನ್ನು ನಿವೃತ್ತಿ ಮಾಡಿಕೊಳ್ಳೋದಕ್ಕೆ ಗಣಪತಿಯನ್ನು ಆರಾಧನೆ ಮಾಡುವುದು ವಿಶೇಷ ಫಲ ಹೇಳಿರುವುದು ಅಂತ ಕೇಳಿದ್ರೆ, ಮೂಲ ನಕ್ಷತ್ರದವರಿಗೆ ಮೊದಲು ಆ ಶಾಂತಿಯನ್ನು ಮಾಡಿಸಿ ಇರುವಂಥ ದೋಷ. ಯಾಕೆಂದರೆ ಹುಟ್ಟಿದಂಥ ನಕ್ಷತ್ರ ಹೇಗೆ ಅದರಲ್ಲಿ ಅನಿಷ್ಟ ಫಲಗಳನ್ನು ಹೇಳಿದ್ದಾರೋ ಅದನ್ನು ನಿವೃತ್ತಿ ಮಾಡಿಕೊಳ್ಬೇಕಂದ್ರೆ ಮತ್ತೆ ಪುನಃ ಗೋಮುಖ ಪ್ರಸವ ಶಾಂತಿ, ಅಥವಾ ಮೂಲ ನಕ್ಷತ್ರಕ್ಕೆ ಸಂಜನಿತವಾಗಿರ್ತಕ್ಕಂಥ ಅಥವಾ ಹೇಳಿದಂಥ ದೇವತೆಗಳನ್ನು ಆರಾಧನೆ ಮಾಡುವಂಥದ್ದು, ನವಗ್ರಹ ಪುರಸ್ಸರವಾಗಿರ್ತಕ್ಕಂಥ ಮತ್ತು ಆ ಮೂಲ ನಕ್ಷತ್ರಕ್ಕೆ ಹೇಳಿರುವಂಥ ದೇವತೆ ಅಧಿದೇವತೆಗಳಿಗೆ ವಿಶೇಷವಾಗಿರ್ತಕ್ಕಂಥ ಸೇವೆ ಆರಾಧನೆಗಳನ್ನು ಕೊಡುವಂಥದ್ದು, ಹೋಮದ ಮುಖಾಂತರವಾಗಿ ಹವಿರ್ಭಾಗವನ್ನು ಸಮರ್ಪಣೆ ಮಾಡುವಂಥದ್ದು. ತದನಂತರದಲ್ಲಿ ಗೋಮುಖ ಪ್ರಸವ ಶಾಂತಿ, ಆ ಗೋವಿಗೆ ಪ್ರತ್ಯಕ್ಷ ಗೋವನ್ನು ಇಟ್ಟುಕೊಂಡು ಅಲ್ಲಿ ಆ ಗೋವಿಗೆ ಪೂಜೆಯನ್ನು ಮಾಡಿ ಮತ್ತೆ ಪುನಃ
ಚಂದ ಇರುವಂಥ ಅಂತ ಹೇಳಿದರೆ ದೋಷವನ್ನು ಕಳೆದುಕೊಂಡು ಹುಟ್ಟಿದಂತಹ ಮಗು ಪುನಃ ಜನನ ಆಯಿತು ಅನ್ನುವಂಥ ಭಾವನೆಗೆ ಬಂದು ಆ ಮೂಲಾ ನಕ್ಷತ್ರ ಜನನ ಶಾಂತಿ ಅಂತ ಹೇಳಿ ಮೂಲಾ ನಕ್ಷತ್ರ ಕೆಲವೊಂದಕ್ಕೆ ಹೇಳಿದ್ದಾರೆ. ಏನು ಅಂದರೆ ಕೆಲವೊಂದು ಹಾಗೆ ನೋಡೋದಾದರೆ ಈಗ ನಾವು ಒಂದು ನಕ್ಷತ್ರವನ್ನು ತಗೊಂಡಿದ್ದೇವೆ. ಈಗ ಮೂಲಾ ನಕ್ಷತ್ರದಿಂದ ತಂದೆ ತಾಯಿಗೆ ತೊಂದರೆ ಆಗುವಂಥದ್ದಿದ್ದಾಗ ಮತ್ತು ಆಶ್ಲೇಷ ನಕ್ಷತ್ರದಲ್ಲಿ ಅತ್ತೆಗೆ ತೊಂದರೆ ಆಗ್ತದೆ. ಜ್ಯೇಷ್ಠ ನಕ್ಷತ್ರದಲ್ಲಿ ಇದ್ದಂಥವ್ರನ್ನ ತಗೊಂಡು ಚಿಂತನೆ ಮಾಡುವುದಾದರೆ ಪತಿಯ ಅಣ್ಣನಿಗೆ ತೊಂದರೆ ಕೊಡ್ತದೆ. ಹಾಗೆ ಮತ್ತು ವಿಶಾಖ ನಕ್ಷತ್ರಕ್ಕೆ ತಗೊಳ್ಳೋದಾದರೆ ಪತಿಯ ತಮ್ಮನಿಗೆ ತೊಂದರೆ ಕೊಡ್ತದೆ. ಯಾವ ನಕ್ಷತ್ರಕ್ಕಾದರೂ ಸಮೇತ ಅದರದ್ದೇ ಆಗಿರ್ತಕ್ಕಂಥ ಪ್ಲಸ್ ಪಾಯಿಂಟ್ ಇದೆ. ಹೇಗೆ ಮನೆಗೆ ಒಂದು ಬಚ್ಚಲು ಮನೆ ಇರ್ತದೆ, ಅಡುಗೆ ಮನೆಯೂ ಇರ್ತದೆ, ದೇವರ ಮನೆ ಇರ್ತದೆ. ಅಲ್ಲಿ ಬಚ್ಚಲು ಮನೆ ಇದೆ ನಂಗೆ ಅಸಹ್ಯ ಆಗ್ತದೆ ಅಂತ ಹೋಗ್ಲಿಕ್ಕೆ ಆಗೋದಿಲ್ಲ. ಎಲ್ಲ ನಕ್ಷತ್ರಗಳು ಅಶುಭ ಫಲಗಳು ಇದ್ದೇ ಇರ್ತವೆ. ಖಂಡಿತ ಗುರುಜಿ. ಈಗೊಬ್ರು ಕಾಲರ್ ಇದ್ದಾರೆ, ಸ್ವಾಮಿ ಅಂತ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಓಕೆ, ಕಾಲ್ ಕಟ್ ಆಗಿದೆ ಅನಿಸುತ್ತೆ. ಎಸ್ ಗುರುಜಿ, ಇನ್ನು ಈ ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದವರ ಗುಣಲಕ್ಷಣಗಳು ಹೇಗಿರುತ್ತೆ ಅಂತ? ಅವರು ತುಂಬ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಭಾವನೆಯನ್ನು ಇಟ್ಟುಕೊಂಡಿರ್ತಾರೆ. ಹಾಗೆ ತನ್ನ ಹೆಸರು ಅಜರಾಮರವಾಗಬೇಕು ಅನ್ನುವಂಥ ಚಿಂತನೆ, ಪ್ರಸಿದ್ಧಿ ಪಡೆಯುವಂಥ ಯೋಗಗಳು, ಹಾಗೆ ತದನಂತರದಲ್ಲಿ ಅತಿಯಾಗಿ ಈ ಹಣ ಮಾಡುವಂಥ ದೈನಂದಿನವಾಗಿರ್ತಕ್ಕಂಥ ಜೀವನಗಳಿಗೆ ಏನು ಬೇಕು ಅನ್ನುವಂಥದ್ದಿದೆಯೋ ಅದನ್ನು ಅವರು ಗಳಿಸ್ಕೊಳ್ಳಿಕ್ಕೆ ಅತಿ ಈಸಿಯಾಗಿ ತಮ್ಮ ಚಾಕಚಕ್ಯತೆಯಿಂದ ಅವರು ಬುದ್ಧಿಯನ್ನು ಉಪಯೋಗಿಸ್ತಾರೆ. ಹಾಗೆ ಅತಿಯಾಗಿರ್ತಕ್ಕಂಥ ದೈವಿಕವಾಗಿರ್ತಕ್ಕಂಥ ಆರಾಧನೆಗಳು ಅಂತ ಹೇಳಿ, ದೈವಿಕ ಆರಾಧನೆಗಳು ಆ ಶಿಶುವನ್ನು ಏನು ಮಾಡ್ತದೆ ಅಂತ ಕೇಳಿದರೆ ಅವರಲ್ಲಿರುವಂಥ ಪಾಪಕರ್ಮಗಳನ್ನು ತೊಳಿಲಿಕ್ಕೆ ಏನು ಬೇಕೋ ಅದನ್ನು ಅವ್ರು ತೊಗೊಂಡು ಬಂದುಬಿಟ್ಟಿರ್ತಾರೆ. ಈಗ ನಾನು ಇಲ್ಲಿ ಕೂತ್ಕೊಂಡು ಜ್ಯೋತಿಷ್ಯ ಹೇಳಬೇಕು ಅಂತ ಹೇಳ್ತಾ ಇದ್ದೇನೆ ಅಥವಾ ನಾನು ವಿಚಾರಗಳನ್ನು ಹೇಳ್ತಾ ಇದ್ದೇನೆ ಅಂತ ಆದರೆ ನಿಮಗೂ ಕೇಳಬೇಕನ್ನುವಂಥ ಮನಸ್ಥಿತಿ ಇಲ್ಲ ಅಂದರೂ ನೀವು ಇಲ್ಲಿ ಕೂತ್ಕೊಳ್ಬೇಕು. ಯಾಕೆಂದರೆ ನಿಮಗೆ ಆ ಯೋಗ ಇದೆ. ಏನು ಅಂತ ಕೇಳಿದರೆ ಇಲ್ಲಿ ಹೇಳುವಂಥ ವಿಚಾರಗಳನ್ನು, ಆ ದೈವಿಕವಾಗಿರ್ತಕ್ಕಂಥ ವಿಚಾರಗಳನ್ನು ಕೇಳುವಂಥ ಯೋಗ ಇದ್ದಾಗ ನಿಮಗೆ ಮನಸ್ಸಿಲ್ಲ ಅಂದರೂ ಇರಲೇಬೇಕು. ಅದೇ ಯೋಗ ಅಂತ ಹೇಳೋದು. ಹಾಗೆ ಈ ಮೂಲಾ ನಕ್ಷತ್ರದಲ್ಲೂ ಅವರು ಪಡ್ಕೊಂಡು ಬಂದಿರ್ತಾರೆ. ಶುಭ ಅಶುಭ ಫಲಗಳನ್ನು ಎರಡೂ ಒಟ್ಟಿಗೆ ಇಟ್ಕೊಂಡು ಬಂದಿರ್ತಾರೆ ಎಲ್ಲ ಮನುಷ್ಯನನ್ನು. ಆದರೆ ಅವ್ರು ಮಾಡುವಂಥ ಕರ್ಮ ಅವರ ಮಾನಸಿಕ ಸ್ಥಿತಿಗತಿಗಳ ಮೇಲೆ ಆ ಶುಭ ಅಶುಭ ಫಲಗಳ ಪ್ರಮಾಣ ಅನ್ನುವಂಥದ್ದು ಬೇರೆ ಬೇರೆ ಆಗ್ತಾ ಹೋಗ್ತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಖಂಡಿತ ಗುರುಜಿ. ಇನ್ನು ಈ ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಏನೆಲ್ಲ ತೊಂದರೆಗಳಾಗುತ್ತೆ ಅಂತ? ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದಂಥವರಿಗೆ ಈಗ ಹುಟ್ಟಿದಾಗ ತಂದೆಗೆ ತೊಂದರೆ. ಯಾಕೆ ಅಂತ ಕೇಳಿದರೆ ಆಯುಷ್ಯಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಹೇಳಿದ್ದಾರೆ. ಆಯುಷ್ಯದಲ್ಲಿ ಅವರಿಗೆ ಇರುವಂಥ ಬಾಧೆಗಳು, ಈಗ ಒಂದು 1000 ರೂಪಾಯಿ ಫೈನ್ ಬೀಳುವಂಥ ಜಾಗದಲ್ಲಿ ಒಂದು 10,000 ರೂಪಾಯಿ ಫೈನ್ ಬಿದ್ದುಬಿಡ್ತದೆ. ಫೈನ್ ಬೀಳೋದು ಒಂದು ಯೋಗದಲ್ಲಿ ಇದ್ದೇ ಇರ್ತದೆ, ಆದರೆ ಅದರ ಪ್ರಮಾಣ ಏನಾಗ್ತದೆ, ಜಾಸ್ತಿ ಆಗ್ತದೆ. ಯಾಕೆ ಅಂದರೆ ಈ ನಕ್ಷತ್ರದಿಂದ ಆ ಒಂದು ಪಿತೃಗಳಿಗೆ ತೊಂದರೆ ಅಥವಾ ತಾಯಿಗೆ ತೊಂದರೆ ಅಥವಾ ಹೋದಂಥ ಈ ಗಂಡನ ಅಣ್ಣ ತಮ್ಮ ದಿಕ್ಕಳಿಗೆ ತೊಂದರೆ ಬಿಟ್ಟರೆ ಅದನ್ನು ಮುಂಚೆಯೇ ಪರಿಹಾರಾದಿಗಳನ್ನು ಮಾಡ್ಕೊಂಡು ಬಿಟ್ಟರೆ ಆ ದೋಷ ಅನ್ನುವಂಥದ್ದು ಪರಿಹಾರ ಆಯಿತು. ಮತ್ತೇನು ನಮಗೆ ತೊಂದರೆಗಳಿರುವುದಿಲ್ಲ. ಆದರೆ ಏನು ಈಗ ಹೋದ್ರೂ ಕೂಡಲೇ, ಈಗ ಶವ ಹೋದ್ರೂ ಕೂಡಲೇ ಶವವನ್ನು ಅಲ್ಲಿ ಇಟ್ಟಿದ್ದಾರೆ, ನಾನು ಅಲ್ಲಿ ಓಡಾಡೋದಿಲ್ಲ ಅಂತ ಹೇಳೋದು ಎಷ್ಟು ಸಮಂಜಸ? ಅದನ್ನು ಶುದ್ಧ ಮಾಡಿದ್ರ ಮೇಲೆ ಅಲ್ಲಿ ನಾವು ಆರಾಮಾಗಿ ಓಡಾಡ್ಬೋದು ಅಥವಾ ಅಲ್ಲಿ ಆ ಜಾಗವನ್ನು ಪುನಃ ಬಳಸ್ಬೋದು ಅಂತ. ಹೇಗೆ ಮಗು ಮೂಲಾ ನಕ್ಷತ್ರದಲ್ಲಿ ದೋಷಪೂರಿತವಾಗಿ ಹುಟ್ಟಿತೋ ಅದೇ ರೀತಿಯಾಗಿ ಪರಿಹಾರಾದಿಗಳನ್ನು ಮಾಡಿಕೊಂಡು ಸಂಬಂಧಿತ ಪ್ರಸಾದ ದೇವತಾರಾಧನೆಯನ್ನು ಮಾಡೋದ್ರಿಂದ ಆ ದೋಷಗಳು ನಮಗೆ ಹೆಚ್ಚು ಫಲ ಕೊಡೋದಿಲ್ಲ, ದುಷ್ಪರಿಣಾಮಗಳನ್ನು ಕೊಡೋದಿಲ್ಲ. ಮೊದಲಿಗೆ ಅವ್ರಿಗೇನು ದೋಷಾದಿಗಳಿರುವಂಥದ್ದನ್ನು ಪರಿಹಾರ ಮಾಡ್ಕೊಂಡು ಬಿಟ್ಟರೆ ಮತ್ತೆ ಮುಗೀತು, ಅವರು ಶಾಂತರು ಅಂತ ಹೇಳಿ ಮತ್ತು ಅವ್ರ ಅನುಗ್ರಹಕ್ಕೂ ನಿಲ್ಬೋದು, ನಮಗೆ ಗೊತ್ತಿರೋದಿಲ್ಲ. ಹೆಚ್ಚು ಮಾಡಬೇಕಾಗಿರೋದೇನೋ ಧರ್ಮದಿಂದ ಇರಬೇಕಷ್ಟೆ. ಯಾಕೆ ಅಂತ ಕೇಳಿದರೆ ದೋಷ ಅನ್ನುವಂಥದ್ದಾಗಲಿ ಅಥವಾ ಯಾರಾದರೂ ಏನು ತೊಂದರೆ ಕೊಡುವಂಥದ್ದಾಗಲಿ ಅಥವಾ ದೈವಿಕವಾಗಿರ್ತಕ್ಕಂಥ ಶಾಪಕೋಪಗಳಾಗಲಿ ನಾವು ಧರ್ಮದಿಂದ ಇದ್ವಿ ಅಂತಾದರೆ, ಈಗ ನೀವೇ ಯಾರಿಗಾದರೂ ಒಂದು ಶಿಕ್ಷೆ ಕೊಡಬೇಕಂತಾದ್ರೆ ಅದನ್ನು ನೋಡುವ ಮುಂದಿನ ವಿಚಾರಗಳಲ್ಲಿ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ ರಾಮನಗರದಿಂದ, ಶಾರದಮ್ಮ ಅಂತ ಮಾತಾಡ್ಸೋಣ. ನಮಸ್ತೆ ಮಾ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತು. ಅವ್ರ ಡೇಟ್ ಆಫ್ ಬರ್ತ್ ಹೇಳಿ ಮಾ. 13/2/1995. 1995. ಟೈಮಿಂಗ್ಸ್ ಏನು? ಬೆಳಗಿನ ಜಾವ 6 ಗಂಟೆ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಮಾ. ನಮಸ್ತೆ. ನಮಸ್ತೆ, ಹೇಳಿ. ಟಿವಿ ನೋಡ್ಕೊಂಡು ಕಾಣಿಸ್ತಿದ್ದೀನ ಟಿವಿಲಿ, ಅವರೇ ಮಾತಾಡ್ತಿರೋದು, ಹೇಳಿ. ಹೇಳಿ ಮಾ. ಟಿವಿಯನ್ನೇ ನೋಡ್ತೀನಿ. ಮದ್ವೆ ಬಗ್ಗೆ ಕೇಳಬೇಕಾಯ್ತು. ಹಾ, ಮದುವೆಯ ಬಗ್ಗೆ ವಿಷಯಗಳು. ಎಂತ ಹೆಸರು ಅವ್ರದ್ದು? ರವಿ ಅಂತ. ಹಾ, ಮನೆ ದೇವ್ರು ಯಾವುದು? ಮನೆ ದೇವರು ಮಂಟೇಸ್ವಾಮಿ ಸಿದ್ದಪ್ಪಾಜಿ. ಮಂಟೇಸ್ವಾಮಿ ಸಿದ್ದಪ್ಪಾಜಿ ಮನೆ ದೇವರು. ಇಲ್ಲಿ ನೋಡಿ, ಒಂದು
ಲಗ್ನ ಈ ಜಾತಕ ಭಾವದಲ್ಲಿ ಚಿಂತನೆ ಮಾಡುವಾಗ ಇವನ ಜಾತಕದಲ್ಲಿ ಸಮಸ್ಯೆ ಇರುವಂಥದ್ದು ಏನಾಗ್ತಿದೆ ಕೇಳಿದರೆ, ಒಂದು ಈ ಆಭಿಚಾರ ದೋಷಗಳು ಅನ್ನುವಂಥದ್ದು ಕುಟುಂಬದಲ್ಲಿ ಕೆಲವೊಂದು ಆಭಿಚಾರ ದೋಷಗಳಾಗಿ ಅದರಿಂದ ಸ್ತ್ರೀಗೆ ಸ್ವಲ್ಪ ಕೆಲವೊಂದು ತೊಂದರೆಗಳಾದಂಥ ಲಕ್ಷಣಗಳು, ಸ್ತ್ರೀ ಶಾಪಕೋಪಗಳು ಇರುವಂಥದ್ದು. ಸ್ವಲ್ಪ ಈ ಪಾರ್ವತಿಯನ್ನು ಮತ್ತು ಈ ಸ್ತ್ರೀ ದೇವತೆಯನ್ನು ಸ್ವಲ್ಪ ಆರಾಧನೆ ಮಾಡುವಂಥದ್ದು, ವಿಶೇಷವಾಗಿ ಸ್ವಯಂವರ ಪಾರ್ವತಿಯನ್ನು ಆರಾಧನೆ ಮಾಡುವಂಥದ್ದು. ಹಾಗೆ ನಂತರದಲ್ಲಿ ಕುಟುಂಬದ ಗುರುಪೀಠಕ್ಕೆ ಹೋಗಿ ಬರುವಂಥದ್ದು, ಹಾಗೆ ಪ್ರತಿನಿತ್ಯ ಬೆಳಗ್ಗೆ ಅಶ್ವತ್ಥ ಪ್ರದಕ್ಷಿಣೆಯನ್ನು ಹಾಕುವಂಥದ್ದು ಉತ್ತಮ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಈ ಕಾರಣಗಳಿಂದ ಅವನ ದೋಷ ಅನ್ನುವಂಥದ್ದು ಸರಿಯಾಗ್ತದೆ. ಕೆಲವೊಂದು ಹೋಮಾದಿಗಳೆಲ್ಲ ಆಗಬೇಕಾಗಿದೆ ಅಂತ ಹೇಳಿದರೆ ಹೋಮ ಹವನಾದಿಗಳನ್ನು ಮಾಡಬೇಕಾಗಿದೆ. ನಿಮ್ಮ ಮನೆಯ ಸುತ್ತಮುತ್ತ ಸರಿಯಾಗಿ ಜ್ಯೋತಿಷವನ್ನು ಅಧ್ಯಯನ ಮಾಡಿದವರ ಹತ್ರ ಹೋಗಿ ಅದನ್ನು ವಿಮರ್ಶೆ ಮಾಡಿ ಆ ಪರಿಹಾರವನ್ನು ಮಾಡಿಕೊಳ್ಳಿ. ಇಲ್ಲ ಅಂತ ಹೇಳಿದರೆ ಒಮ್ಮೆ ಭೇಟಿ ಮಾಡಿ ಅದಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ವಿಷಯಗಳನ್ನು ವಿಮರ್ಶೆ ಮಾಡಿ ಕೊಡ್ತೇನೆ. ಸದ್ಯದ ಪರಿಸ್ಥಿತಿಗೆ ಸೂರ್ಯೋದಯದ ಸಮಯಕ್ಕೆ ಅರಳಿ ಪ್ರದಕ್ಷಿಣೆಯನ್ನು ಹಾಕುವಂಥದ್ದು ಉತ್ತಮ. ಅವನಿಗೆ ದೇಹದಲ್ಲಿ ಕೆಲವೊಂದು ವಿವಾಹಕ್ಕೆ ಬಂಧಕವಾಗಿರ್ತಕ್ಕಂಥ ದೋಷಗಳು ಅವನಲ್ಲೇ ಉಂಟು, ಅದನ್ನು ಸರಿ ಮಾಡಿಕೊಳ್ಬೇಕು. ಹಾಗಾಗಿ ಸರಿಯಾಗಿ ವಿಮರ್ಶೆ ಮಾಡಿ ಮುಂದುವರಿರಿ. ಸದ್ಯದ ಪರಿಸ್ಥಿತಿಗೆ ಅಶ್ವತ್ಥ ಪ್ರದಕ್ಷಿಣೆಯನ್ನು ಸ್ತ್ರೀ ಸಂಬಂಧಿತವಾಗಿರ್ತಕ್ಕಂಥ ದೇವತೆಯನ್ನು ಆರಾಧನೆ ಮಾಡಿ ಒಳ್ಳೆಯದಾಗಲಿ. ಆಯಿತಾ? ಧನ್ಯವಾದ ಅಮ್ಮ ಕರೆ ಮಾಡಿದ್ದಕ್ಕೆ. ಎಸ್ ಗುರೂಜಿ, ಇನ್ನು ಈ ಮೂಲ ನಕ್ಷತ್ರದಲ್ಲಿ ಹುಟ್ಟಿದವರು ಯಾವ ದೇವರನ್ನ ಆರಾಧಿಸಬೇಕು ಅಂತ? ಗಣಪತಿಯನ್ನು ಹೆಚ್ಚು ಆರಾಧನೆ ಮಾಡುವಂಥದ್ದು ಉತ್ತಮ. ಮತ್ತು ಈ ಗಣಪತಿ ಅನ್ನೋದಕ್ಕಿಂತ ಈಗ ದೋಷ ಅನ್ನುವಂಥದ್ದು ಸಣ್ಣ ವಯಸ್ಸಿನಲ್ಲೇ ಹೋದ್ಮೇಲೆ ನಾವು ಅದನ್ನು ಎಂತ ಮಾಡೋದು ಈಗ ಅಲ್ವಾ? ಈಗ ಒಂದು ರೀಚಾರ್ಜ್ ಮಾಡಿ, ಹಿಂದಿನ ಕಾಲದಲ್ಲೆಲ್ಲ ಬರ್ತಾ ಇದ್ದಿತ್ತು ಅಂತ ರೀಚಾರ್ಜ್ ಪೇಪರ್ ಅಂತ ಬರುತ್ತೆ, ಅದನ್ನು ಹಿಂಗೆ ಸ್ಕ್ರ್ಯಾಚ್ ಮಾಡಿ ಅದನ್ನು ತೆಗೆದು ಬಿಸಾಡಿಬಿಡ್ತಿದ್ವಿ ಉಪಯೋಗಿಸಿ. ಆಮೇಲೆ ಅದನ್ನು ಹಿಡ್ಕೊಂಡು ನಾವು ಅದಕ್ಕೆ ಏನು ಮಾಡಿದ್ರೂ ಆಗೋದಿಲ್ಲ ಅದು. ಹಾಗೆ ಆ ದೋಷ ಅನ್ನುವಂಥದ್ದು ನಿವೃತ್ತಿ ಆದಮೇಲೆ ಹೋಯ್ತು. ಮತ್ತು ಆ ದೋಷ ಇದೆ ಅಂತೇಳಿ ನಾವು ಮತ್ತೊಂದು ದೇವರನ್ನ ಆರಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಹುಟ್ಟಿದಂಥ ಮಗುವಿಗೆ ಯಾವ ದೇವರನ್ನ ಆರಾಧನೆ ಮಾಡುವುದಿರಲಿ, ಅದಕ್ಕೀಗ ಸರಿಯಾಗಿ ಶೌಚ ಮಾಡ್ಕೊಳ್ಳಿಕ್ಕೂ ಬರುವುದಿಲ್ಲ ಅನ್ನುವಂಥ ಕಾಲ. ಹಾಗಾಗಿ ಆ ದೇವರ ಹೆಸರಲ್ಲಿ ಮತ್ತೆ ಇನ್ನೊಂದು ಯಾರೋ ಆರಾಧನೆ ಮಾಡೋದು ಅದಾಗೋದಿಲ್ಲ. ರೋಗ ಇದ್ದವರೇ ತಗೊಳ್ಬೇಕು ಅಂತ. ಹಾಗಾಗಿ ಆ ಮೂಲ ನಕ್ಷತ್ರದಲ್ಲಿ ಹುಟ್ಟಿದಂಥವರು ದೇವತಾರಾಧನೆಗಿಂತ ಸರಿಯಾಗಿ ಶಾಸ್ತ್ರೀಯ ರೀತಿಯಲ್ಲಿ ಈ ಮೂಲ ನಕ್ಷತ್ರ ಜನನ ಶಾಂತಿ ಮತ್ತು ಈ ಗೋಮುಖ ಪ್ರಸವ ಶಾಂತಿಗಳನ್ನು ಮಾಡಿಕೊಳ್ಳುವಂಥದ್ದು ಉತ್ತಮ. ಸರಿ ಗುರುಜಿ, ಒಬ್ರು ಬೆಳಗಾಮಿಂದ ಕೃಷ್ಣ ಅಂತ ಕಾಲರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ಕಾರ. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಅವ್ರ ಡೇಟ್ ಆಫ್ ಬರ್ತ್ ಹೇಳಿ ಸರ್. 1/10/1998. 98. ಟೈಮಿಂಗ್ಸ್ ಏನು? ಬೆಳಗ್ಗೆ 4:05. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ತೆ. ನಮಸ್ಕಾರ ಗುರುಗಳ. ಹೇಳಿ. ಇದು ನಾವು ಮಗಳದು ಜಾತಕ ಹಾಕ್ಸಿವ್ರಿ. ಹಾ. ಕೆಲವೊಬ್ರು ಮಂಗಳ ದೋಷದ ಅಂತಂತಾರ. ಹಾ. ಅದ್ರ ಸಲುವಾಗಿ ನಾವು ಜಾತಕ ಹಾಕಿ ಕೊಟ್ಟವ್ರು ಹೇಳಿದ್ರು ಇದು ಲಗ್ನದೊಳಗ ಮಂಗಳ ಐತಿ, ದೋಷ ಬರೋದಿಲ್ಲ ಅಂತಂದ್ರು. ಹಾ ಹಾ. ಈಗ ವಿವಾಹಕ್ಕೆ ತೊಂದರೆಯಾ ಅಥವಾ ಲಗ್ನದಲ್ಲಿ ಮಂಗಳ ಇರುವಂಥ ವಿಚಾರದ ಬಗ್ಗೆ ನಿಮಗೆ ವಿಮರ್ಶೆ ಕೊಡಬೇಕಾ? ಎರಡು ಬೇಕ್ರಿ. ಈಗ ನೋಡಿ, ಒಂದು ಇವಳ ವಿಚಾರಗಳಲ್ಲಿ ಕುಜದೋಷವನ್ನು ವಿಮರ್ಶೆ ಮಾಡುವಾಗ ಲಗ್ನದಲ್ಲೇ ಕುಜ ಇರೋದ್ರಿಂದ ಕುಜದೋಷ ಅನ್ನುವಂಥದ್ದಿದೆ ಅಂತ ಹೇಳ್ಬೋದು. ಆದರೆ ಅತಿಯಾಗಿರ್ತಕ್ಕಂಥ ಕುಜದೋಷಗಳು ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಕುಜದೋಷಕ್ಕೆ ಸಂಬಂಧಿತವಾಗಿರ್ತಕ್ಕಂತಹ ಪರಿಹಾರಗಳನ್ನು ಮಾಡಿಕೊಳ್ಳುವಂಥದ್ದು ಅತ್ಯಗತ್ಯ. ಮತ್ತೆ ಇದು ಈ ಕುಜದೋಷದಿಂದನೇ ಇವಳಿಗೆ ಮದುವೆ ಆಗ್ತಿಲ್ಲ ಅಂತ ಹೇಳುವಂಥ ಸ್ಥಿತಿಗತಿಗಳು ಇಲ್ಲಿ ಗೋಚರಕ್ಕೆ ಬರ್ತಾ ಇಲ್ಲ. ಈ ಜಾತಕಕರ್ತರಿಗೆ ಮದುವೆಗೆ ಸಂಬಂಧಿತವಾಗಿ ವಿವಾಹ ತಡ ಆಗುವಂಥದ್ದು ಅಥವಾ ಒಪ್ಪಿ ಯಾರಾದರೂ ಬಂದು ನೋಡ್ಕೊಂಡೋಗಿ ಬೇಡ ಅನ್ನುವಂಥದ್ದು ಅಥವಾ ವಿವಾಹ ಮಾಡಲಿಕ್ಕೆ ಸಮಯವನ್ನೇ ಈ ತಿಂಗಳು ಬೇಡ ಮುಂದಿನ ವರ್ಷ ಮಾಡುವ ಅನ್ನುವಂಥ ಮನಸ್ಥಿತಿ ಇದ್ದಂತಹ ಜಾತಕ ಇವಳ ವಿವಾಹದಲ್ಲಿ ಈ ರೀತಿ ಚಿಂತನೆಯನ್ನು ಮಾಡ್ತಾ ಇದ್ದೀರಿ. ಹಾಗಾಗಿ ಇವರ ತಂದೆ ನೀವೇ ಅಲ್ವಾ? ನಿಮ್ಮ ತಂದೆ ಅಥವಾ ಅವರ ತಂದೆಗೆ ಈ ಪಿತೃಗಳಿಗೆ ಮಾಡುವಂಥ ಕೆಲಸಗಳನ್ನೆಲ್ಲ ಸರಿಯಾದ ರೀತಿಯಲ್ಲಿ ಆಗ್ತಿರುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅಂದ್ರೆ ನಮ್ಮ ಅಪ್ಪರು ಈಗ ಒಂದು 10 ತಿಂಗಳಿಂದ ಎಕ್ಸ್ಪೈರ್ ಆದಾರೆ. ಹಾ. ಅವರು ಸುಮಾರು 95 ವರ್ಷ ಆಗಿತ್ರಿ ಅವ್ರಿಗೆ. ಹಾ ಹಾ ಹಾ. ಈಗ ಅದೇ ಪಿತೃಗಳ ಕೆಲಸ ಅನ್ನುವಂಥದ್ದು ಇಲ್ಲಿ ನೋಡಿ, ಒಂದು ತಂದೆ 96 ವರ್ಷ ಬದುಕಿದ್ರು, ಶತಾಯುಷಿಗಳಾದರೂ ಅವ್ರ ಪಾದಕ್ಕೊಂದು ನಮಸ್ಕಾರ, ಅವರಷ್ಟೆಲ್ಲ ನಮಗೆ ಅನುಗ್ರಹ ಇರಲಿ ಅವರನ್ನು ಬೇಡ್ತಾ. ಮತ್ತು ಈ ವಿಷಯ ಏನು ಅಂತ ಕೇಳಿದ್ರೆ, ಈ
ಕುಟುಂಬದಲ್ಲಿರುವಂಥ ಪಿತೃಕಾಟಗಳು, ನೀವು ತಂದೆ ನಮಗೆ 100 ವರ್ಷ ಬದುಕಿದ್ರು ಅಂತ ಹೇಳಿ ಪಿತೃಶಾಪಗಳು ಬರಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಇಲ್ಲಿ ಜಾತಕದಲ್ಲೇ ಸೂಚನೆ ಆಗುವಂತೆ ಮಾಂದಿ ಪ್ರೇತಕೃತಂ ಪಾಪಂ ಅನ್ನುವಂಥ ವಿಷಯಗಳು ಅಂತ ಹೇಳಿದರೆ, ಈ ಮಾಂದಿ ಅನ್ನುವಂಥ ವಿಚಾರಗಳಿಂದ ಈ ಸಮಸ್ಯೆಗಳು ಬರ್ತಿರುವಂಥ ಲಕ್ಷಣಗಳು ಕಾಣಿಸ್ತಿದೆ ಅಂತ ಹೇಳಿದರೆ, ನಿಮ್ಮ ತಂದೆ ಅಥವಾ ನಿಮ್ಮ ತಂದೆ ಮಾಡ್ತಿದ್ದಂಥ ದೋಷಾದಿಗಳು ಅಥವಾ ಈ ಪಿತೃಗಳಿಗೆ ಮಾಡುವಂಥ ಕೆಲಸಗಳು ಇದು ನಿಂತಂಥದ್ದು, ಇದು ವಿಷಯ ಅನ್ನುವಂಥದ್ದು ತುಂಬ ಗೂಢವಾಗಿರುವಂಥದ್ದು. ಜ್ಯೋತಿಷ್ಯ ಅನ್ನುವಂಥದ್ದೇನು ಎಲ್ಲರ ಮುಂದೆ ಹೇಳುವುದಲ್ಲ. ಕೆಲವೊಂದು ದೋಷಗಳನ್ನು ಮೂಲ ಸೂಕ್ಷ್ಮ ವಿಷಯಗಳನ್ನು ನಾನು ನಿಮಗೆ ಹೇಳಿದ್ದೇನೆ. ಅದರ ವಿಸ್ತೃತ ರೂಪವನ್ನು ನೀವು ಜ್ಯೋತಿಷ್ಯರು ಇಬ್ಬರೇ ಕೂತ್ಕೊಂಡು ಅದ್ರ ಬಗ್ಗೆ ವಿಮರ್ಶೆ ಮಾಡಬೇಕು. ಬಿಟ್ಟರೆ ನಾನಿಲ್ಲಿ ಹೇಳುವಂಥದ್ದೇನು ಅಂದರೆ, ಒಂದು ದೇವರಿಗೆ ನೀವು ಪ್ರಾರ್ಥನೆ ಮಾಡಿ ಅನ್ಬೋದು. ಅದು ಬಿಟ್ಟು ನಿಮ್ಮ ಮಗಳಿಗೆ ಈ ರೀತಿಯಾಗಿರ್ತಕ್ಕಂಥ ದೋಷಗಳಿದೆ, ಕುಜ ದೋಷದಿಂದ ಅವಳು ಮಾನಸಿಕ ಸ್ಥಿತಿಗತಿಗಳು ಬದಲಾವಣೆ ಆಗ್ತಾ ಇದೆ, ಮತ್ತು ಅವಳಲ್ಲಿ ಏನಾಗ್ತಾ ಇದೆ ಅಂತ ಕೇಳಿದ್ರೆ ಕೆಲವೊಂದು ವಿಚಾರಗಳಲ್ಲಿ ವೈರಾಗ್ಯ ಅನ್ನುವಂಥದ್ದು ಬರ್ತಿದೆ. ಇದನ್ನೆಲ್ಲ ನಾವು ಹೇಳಲಿಕ್ಕಿಲ್ಲ. ಯಾಕೆ ಅಂತ ಕೇಳಿದರೆ, ಇಲ್ಲಿ ಎಲ್ಲರೂ ನೋಡ್ತಾ ಇರ್ತಾರೆ. ನಿಮ್ಮ ಮಗಳ ಜೀವನದ ವಿಚಾರಗಳನ್ನು ಎಲ್ಲರ ಮುಂದೆ ಮಾತಾಡುವಂಥದ್ದಷ್ಟು ಸಮಂಜಸ ಅಲ್ಲ. ಹಾಗಾಗಿ ಈ ದೋಷಾದಿಗಳು ಅನ್ನುವಂಥದ್ದು ಇರುವಂಥ ಕಾರಣದಿಂದ ನೀವು ಸದ್ಯಕ್ಕೆ ಪಿತೃ ಸಂಬಂಧಿತವಾಗಿರ್ತಕ್ಕಂಥ ಕೆಲಸಗಳಲ್ಲಿ ಏನು ಚ್ಯುತಿಯಾಗಿದೆ ಅನ್ನುವಂಥದ್ದು ನೋಡಿ ಅದಕ್ಕೆ ಪರಿಹಾರಾದಿಗಳನ್ನು ಮಾಡುವಂಥದ್ದು ಉತ್ತಮ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಒಮ್ಮೆ ಬನ್ನಿ, ಅಥವಾ ಸರಿಯಾಗಿ ಜ್ಯೋತಿಷ್ಯ ಅಧ್ಯಯನ ಮಾಡಿದವ್ರ ಹತ್ರ ಹೋಗಿ ಆ ದೋಷಗಳನ್ನು ವಿಮರ್ಶೆ ಮಾಡಿ ಅದಕ್ಕೆ ಪರಿಹಾರ ಮಾಡಿಕೊಳ್ಳಿ. ಮುಂದಿನ ಮಾರ್ಚ್ ಒಳಭಾಗದಲ್ಲಿ ಮದುವೆ ವಿಚಾರಗಳಿಗೆ ಮುಂದುವರಿಲಿಕ್ಕೆ ಅಡ್ಡಿಲ್ಲ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಧನ್ಯವಾದ ಕೃಷ್ಣ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರೂಜಿ. ಹಲೋ ಹಲೋ ಹೇಳಿ ಹೇಳಿ. ಈಗ ಅವರು ಮಂಗಳ ದೋಷದ ಅಂತಂದ್ರೆ ಅದಕ್ಕೆ ಏನ್ ನಾವು ಶಾಂತಿ ಏನ್ ಮಾಡಿಸ್ಬೇಕ್ರಿ? ಅದೇ ಈಗ ಸದ್ಯದ ಪರಿಸ್ಥಿತಿಗೆ ಅವಳಿಗೆ ಮುಖ್ಯವಾಗಿ ಕಾಣಿಸ್ತಿರುವಂಥದ್ದು ಕುಜದೋಷ ಮತ್ತು ಪಿತೃ ಸಂಬಂಧಿತವಾಗಿರ್ತಕ್ಕಂಥ ದೋಷಗಳು. ಕುಜದೋಷಕ್ಕೆ ಸಂಬಂಧಿತವಾಗಿರ್ತಕ್ಕಂತಹ ಸೇವೆಗಳನ್ನು ಅಥವಾ ಆ ದೋಷವನ್ನು ಪರಿಹಾರ ಮಾಡುವಂಥ ಪೂಜೆ ಪುನಸ್ಕಾರಾದಿಗಳನ್ನು ಮಾಡಿಕೊಳ್ಳಿ. ಹೆಚ್ಚಿನ ವಿಷಯಗಳಿಗೆ ಸರಿಯಾಗಿ ಜ್ಯೋತಿಷ್ಯ ಅಧ್ಯಯನ ಮಾಡಿದವ್ರ ಹತ್ರ ಹೋಗಿ ಅದನ್ನು ಅಧ್ಯಯನ ಮಾಡಿ. ಇಲ್ಲ ಅಂತ ಹೇಳಿದರೆ ಒಮ್ಮೆ ಬನ್ನಿ, ನಮ್ಮ ಹತ್ರ ಏನೇನು ಮಾಡಬೇಕನ್ನುವಂಥದ್ದು ಹೇಳ್ತೀನಿ. ಪ್ರಮಾಣ ತುಂಬ ಹೆಚ್ಚಾಗಿರುವಂಥ ಸ್ಥಿತಿಗತಿಗಳೇನಿಲ್ಲ. ಆಯಿತಾ? ಓಕೆ, ಧನ್ಯವಾದ ಕೃಷ್ಣ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಚಿತ್ರದುರ್ಗದಿಂದ ಬಂಗಾರಪ್ಪ ಅಂತ. ಮಾತಾಡ್ಸೋಣ. ನಮಸ್ತೆ ಸರ್. ಹಲೋ ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ. ಡೇಟ್ ಆಫ್ ಬರ್ತ್ ಹೇಳಿ ಸರ್. 9/10/19. ಸ್ವಲ್ಪ ಜೋರಾಗಿ ಮಾತಾಡಿ ಸರ್. 9 ಅಕ್ಟೋಬರ್ 1993. 93. ಓಕೆ, ಟೈಮಿಂಗ್ಸ್ ಏನು? ಟೈಮಿಂಗ್ಸಾ? ಹಾಂ, ಹುಟ್ಟಿದ ಟೈಮಿಂಗ್ಸ್ ಏನು ಸರ್? ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ಹೇಳಿ. ನಮಸ್ತೆ ಮೇಡಮ್. ಹಲೋ. ಹಾಂ ಸರ್, ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು 9th ಅಕ್ಟೋಬರ್ 1993. ಓಕೆ. ಬಂದ್ಬಿಟ್ಟು ಬಂಗಾರಪ್ಪ ಅಂತ ಹೇಳಿ. ಹಾಂ. ಸೊ ಸಾಟರ್ಡೇನೆ ಹುಟ್ಟಿರೋದು. ಜೋರಾಗಿ ಮಾತಾಡಿ ಸ್ವಲ್ಪ. ಸಾಟರ್ಡೇ ಏನು ಹುಟ್ಟಿರೋದು. 12 ಗಂಟೆ ಟೈಮಲ್ಲೇ ಏನು ಬಾರ್ನ್ ಆಗಿರೋದು. 12 ಗಂಟೆ ಟೈಮಲ್ಲಿ. ಸರ್, ವೈವಾಹಿಕ ಜೀವನದಲ್ಲಿ ಬಿರುಕು ಉಂಟಾಗಿದೆ. ಸರಿ, ಏನು ವಿಷಯ ಕೇಳಬೇಕಿದ್ದಿತ್ತು? ವೈವಾಹಿಕ ಜೀವನದಲ್ಲಿ ಮುಂದೆ ಯಾವುದು ಬಿರುಕು ಉಂಟಾಗಿದೆ. ನೀವು ಫೋನನ್ನು ಬಾಯಿ ಹತ್ರ ಇಟ್ಕೊಂಡು ಮಾತಾಡಿ. ನೋಡುವಂಥದ್ದು ನೀವು ವಿಷಯವನ್ನು ಫೋನಲ್ಲಿ ಮಾತಾಡಿ, ಆಮೇಲೆ ಬೇಕಾದ್ರೆ ಸಿಗ್ತದೆ ಎಲ್ಲ ಟಿವಿ ನೋಡ್ಕೊಂಡು ಮಾತಾಡ್ಲಿಕ್ಕೆ. ಆಯ್ತಾ? ಇಲ್ಲ ಸರ್, ಟಿವಿ ನೋಡ್ತಿಲ್ಲ. ಅದೇ ವೈವಾಹಿಕ ಜೀವನದಲ್ಲಿ ಬಿರುಕು ಉಂಟಾಗಿದೆ. ಅದ್ರ ಬಗ್ಗೆ ಮುಂದೆ ಏನಾಗುತ್ತೆ ಅಂತ ಹೇಳಿ ಸರ್. ಮದುವೆ ಆಗಿ ಎಷ್ಟು ಸಮಯ ಆಯಿತು? ಸರ್, 5 ವರ್ಷ ಆಯಿತು. ಮದುವೆ ಆಗಿ 5 ವರ್ಷ ಆಯ್ತಾ? ಹಾಂ ಸರ್. ಸಂತಾನ ವಿಚಾರಗಳಲ್ಲಿ? ಇಲ್ಲ ಸರ್, ಸಂತಾನ ಇಲ್ಲ. ಅವ್ರು ಓದ್ತಿದ್ರು, ಓದಿಸಿದ್ವಿ. ಈಗ ಅದೇ ಸಮಸ್ಯೆ ಆಗಿರೋದು ನೋಡಿ. ಇಲ್ಲಿ ಒಂದು ನಿಮ್ಮ ಜಾತಕದಲ್ಲಿ ಸಂಬಂಧಿತವಾಗಿರ್ತಕ್ಕಂಥ ದೋಷಾದಿಗಳನ್ನು ಚಿಂತನೆ ಮಾಡುವಾಗ ಈ ಸಪ್ತಮ ದೋಷ ಅನ್ನುವಂಥದ್ದಿದೆ. ಅದಕ್ಕೆ ಏನಾಗ್ತಾ ಉಂಟು, ಇರುವಂಥ ಜೀವನದಲ್ಲಿ ಈ ಸಾಂಸಾರಿಕ ಜೀವನದಲ್ಲಿ ಕೆಲವೊಂದು ವೈಮನಸ್ಯ ಅನ್ನುವಂಥದ್ದು ಬರ್ತಿರುವಂಥದ್ದು, ಮತ್ತು ನಿಮ್ಮ ಇಷ್ಟ ಕಷ್ಟಗಳಿಗೆ ಅನುಗುಣವಾಗಿ ಅವರು ಸ್ಪಂದನೆ ಮಾಡ್ದಲೇ ಇರುವಂಥ ಲಕ್ಷಣಗಳೆಲ್ಲ ಕಾಣಿಸ್ತಾ ಇದೆ. ಸದ್ಯದ ಪರಿಸ್ಥಿತಿಗೆ ಈ ಲಕ್ಷ್ಮೀನಾರಾಯಣರನ್ನು ಮತ್ತು ಪಾರ್ವತಿಯನ್ನು ಆರಾಧನೆ ಮಾಡುವಂಥದ್ದು ಉತ್ತಮ. ಇದು ಇಷ್ಟಪಟ್ಟು ಮದುವೆ ಆಗಿದ್ದ ಅಥವಾ ನೀವು ಅರೇಂಜ್ ಮ್ಯಾರೇಜ್ ಆಗಿದ್ದ? ಸರ್, ಅರೇಂಜ್ ಪ್ಲಸ್ ಮದುವೆ ಆದಮೇಲೆ ಇಷ್ಟಪಟ್ಟಿದ್ದು ಅಡ್ಡಿಲ್ಲ. ಈಗ ಜಾತಕದಲ್ಲೇ ಮದುವೆ ಆಗುವಂಥ ಮುಂಚೆ ಇದನ್ನೆಲ್ಲ ನೋಡಬೇಕಿದ್ದಿತ್ತು. ನಮ್ಮ ರಿಲೇಷನ್ ಅಲ್ಲೇ ಅವರು
ಅಲ್ಲ ಅದೇ ರಿಲೇಷನಲ್ಲೇ ಆದರೂ ಅಥವಾ ಹೊರಗಡೆ ಆದ್ರೂ ಇಲ್ಲಿ ಏನಾಗಿದೆ ಅಂತ ಕೇಳಿದರೆ, ಒಂದು ಮದುವೆಗಿಂತ ಮುಂಚಿತವಾಗಿ ಇದನ್ನೆಲ್ಲ ತೋರಿಸ್ಕೊಳ್ಬೇಕಿದ್ದಿತ್ತು, ಎಲ್ಲ ತೋರಿಸ್ಕೊಳ್ಲಿಲ್ಲ. ಈಗ ಸದ್ಯಕ್ಕೆ ಪ್ರತಿನಿತ್ಯ ಲಕ್ಷ್ಮೀನಾರಾಯಣರನ್ನು ಆರಾಧನೆ ಮಾಡಿ. ಇದಕ್ಕೆ ಈ ದೋಷ ಬರಲಿಕ್ಕೆ ಕಾರಣ ಕುಟುಂಬ ಸಮಸ್ಯೆಗಳು, ಅದನ್ನೆಲ್ಲ ವಿಮರ್ಶೆ ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಒಮ್ಮೆ ಬಂದೆ ನೇರವಾಗಿ ಭೇಟಿ ಮಾಡಿ ಅದಕ್ಕೆ ಸಂಬಂಧಿತವಾಗಿರುವಂಥ ವಿಷಯವನ್ನು ದೀರ್ಘವಾಗಿ ವಿಮರ್ಶೆ ಕೊಡುವ, ಆಯ್ತಾ? ಎಸ್, ಧನ್ಯವಾದ ಬಂಗಾರಪ್ಪ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಬೆಂಗಳೂರಿಂದ ಶ್ರೀದೇವಿ ಅಂತ ಮಾತಾಡ್ಸೋಣ. ನಮಸ್ತೆ ಮಾ. ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ವಿದ್ಯಾಭ್ಯಾಸ. ಅವ್ರ ಡೇಟ್ ಆಫ್ ಬರ್ತ್ ಹೇಳಿ ಮಾ. 2/10/2009. 2/10/2009. ಟೈಮಿಂಗ್ಸ್ ಏನು? ಮಧ್ಯಾಹ್ನ 12 ಗಂಟೆ 5. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ ಮಾ. ನಮಸ್ತೆ. ನಮಸ್ತೆ. ಹೇಳಿ ಅಮ್ಮ, ಎಂತ ಕೇಳಬೇಕಿದ್ದಿತ್ತ? ವಿದ್ಯಾಭ್ಯಾಸ. 12 ಗಂಟೆ 26 ನಿಮಿಷ. 12 ಗಂಟೆ 26 ನಿಮಿಷ. ಸರಿ, ವಿದ್ಯೆ ಸಂಬಂಧಿತವಾಗಿ ಕೇಳಬೇಕಾ? ಏನು ಓದ್ತಾ ಇದ್ದಾನೀಗ? ಈಗ ಫಸ್ಟ್ PUC. ಏನು ತಗೊಂಡಿದ್ದಾನೆ? ಕಾಮರ್ಸ್. ಇಲ್ಲಿ ವಿದ್ಯೆಗೆ ಈಗ ಸದ್ಯದ ಪರಿಸ್ಥಿತಿಗೆ ಏನೋ ಅಡೆತಡೆಗಳು ಬರುವಂಥ ಲಕ್ಷಣಗಳು ಇಲ್ಲಿ ಕಾಣಿಸ್ತಾ ಇಲ್ಲ. ಆದರೆ ಆರೋಗ್ಯ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು, ಮನಸ್ಸಿಗೆ ಅಂತ ಹೇಳಿದರೆ ಮನೋವ್ಯಾಧಿಗಳು, ಮನಸ್ಸಿಗೆ ಸಂಬಂಧಿತವಾಗಿರ್ತಕ್ಕಂಥ ವ್ಯಾಧಿಗಳು ಇವರಿಗೆ ಉಂಟು. ಅತಿಯಾಗಿ ಬೇಡದ ವಿಚಾರಗಳಲ್ಲಿ ಮೂಗು ತೋರಿಸಿ ಮಾತಾಡುವಂಥದ್ದು, ಅದರಿಂದ ಮನಸ್ತಾಪ ಆಗುವಂಥದ್ದು, ಈ ರೀತಿ ಬೇಡದಲ್ಲೇ ಇರುವಂಥ ಲಕ್ಷಣಗಳು ಇವನಲ್ಲಿ ಅಧಿಕವಾಗ್ತಾ ಜಾಸ್ತಿ ಆಗ್ತಾ ಇದೆ. ಓದುವಂಥ ವಿಷಯಗಳಲ್ಲಿ ಏಕಾಗ್ರತೆ ಬರ್ದಲೇ ಇರುವಂಥದ್ದು, ಅಥವಾ ಓದ್ಲಿಕ್ಕೆ ಕೂರ್ಲಿಕ್ಕೆ ತಡೆಗಳಾಗುವಂಥದ್ದು, ಅಧ್ಯಯನದ ಬಗ್ಗೆ ವಿಷಯಗಳು ಜಾಸ್ತಿ ವಿಮರ್ಶೆ ಮಾಡ್ಲಿಕ್ಕೆ ಹೋಗ್ದಲೇ ಇರುವಂಥದ್ದು, ಅದರಲ್ಲಿ ಇಂಟ್ರೆಸ್ಟ್ ಇಲ್ದಲೇ ಇರುವಂಥ ಲಕ್ಷಣಗಳೆಲ್ಲ ಕಾಣಿಸ್ತಾ ಇದೆ. ತೋರಿಸಿಲ್ಲ. ಅದಕ್ಕೆ ಸ್ವಲ್ಪ ಸರಸ್ವತಿಯನ್ನು ಆರಾಧನೆ ಮಾಡಿ, ಸ್ವಲ್ಪ ಈ ವೇದ ಪಾಠ ಶಾಲೆಗೆ ವಿದ್ಯೆಗೆ ಸಂಬಂಧಿತವಾಗಿರ್ತಕ್ಕಂಥ ಪುಸ್ತಕಾದಿಗಳನ್ನು ದಾನ ಮಾಡುವಂಥದ್ದು. ಅದಾದ ನಂತರದಲ್ಲಿ ಕೆಲವೊಂದು ಈ ರುದ್ರಾಭಿಷೇಕಾದಿಗಳನ್ನು ಮನೆ ದೇವರಿಗೆ ಕೊಡ್ತಾ ಬನ್ನಿ. ಈಶ್ವರನಿಗೆ ರುದ್ರಾಭಿಷೇಕಾದಿಗಳನ್ನು ಕೊಡಿ. ಇವನಲ್ಲಿ ಏನು ಸಮಸ್ಯೆ ಅನ್ನುವಂಥದ್ದಿಲ್ಲ. ಕೆಲವೊಂದು ಸ್ತೋತ್ರ ಅನ್ನುವಂಥದ್ದು ಓದಬೇಕಾಗ್ತದೆ. ಗಣಪತಿಗೆ ಸಂಬಂಧಿತವಾಗಿರುವಂಥ ಯಾವ ಸ್ತೋತ್ರಗಳನ್ನಾದರೂ ಇವನು ಪಠನೆ ಮಾಡಲಿ. ಅರ್ಥ ಆಯ್ತಾ? ಮತ್ತು ಬೆಳಗ್ಗೆ ಕಾಲದಲ್ಲಿ ಬೆಳಗ್ಗೆ ಸೂರ್ಯೋದಯದ ಸಮಯಕ್ಕೆ ಏಳುವಂಥದ್ದು ಉತ್ತಮ. ಸ್ವಲ್ಪ ಆದಷ್ಟು ಬೆಳಗ್ಗೆ ಬೇಗ ಎಪ್ಪಿಸಿ ಆ ಸಂದರ್ಭಗಳಲ್ಲಿ ಓದಲಿಕ್ಕೆ ಬಿಡಿ ಅವನಿಗೆ. ಅದು ಅನುಕೂಲವಾಗಿರುವಂಥ ಕಾಲ ಅವನಿಗೆ. ಹಾಸ್ಟೆಲಲ್ಲಿದ್ದರೂ ಓದುವುದಿಲ್ಲ ಅಂತ ಹೇಳಿದರೆ ಈಗ ಅದಕ್ಕೆ ಸಂಬಂಧಿತವ ಸರಸ್ವತಿಯನ್ನು ಸ್ವಲ್ಪ ಅನುಗ್ರಹಕ್ಕೆ ಮಾಡಿ. ಈ ಶ್ಯಾಮಲ ನವರತ್ನ ಮಾಲಿಕಾ ಅನ್ನುವಂಥದ್ದೆಲ್ಲ ಕೆಲವೊಂದೆಲ್ಲ ಸ್ತೋತ್ರಗಳಿದೆ, ಅದನ್ನು ಸ್ವಲ್ಪ ಆರಾಧನೆ ಮಾಡುವಂಥದ್ದು ಉತ್ತಮ. ಮತ್ತು ಈ 1 ವರ್ಷ ಅವನ ಪಾಡಿಗೆ ಅವನು ಬಿಟ್ಬಿಡೋದು ಉತ್ತಮ. ಅವನನ್ನು ಈಗ ಯಾವ ಮಾತು ಕೇಳುವುದಿಲ್ಲ. ಸ್ವಲ್ಪ ಪರಿವರ್ತನೆ ಆಗುವಂಥ ಯೋಗಗಳು ಬಂದ ನಂತರದಲ್ಲಿ ಸ್ವಲ್ಪ ಅವನಿಗೆ ಅನುಕೂಲ ಆಗುತ್ತೆ. ವಿದ್ಯೆಯಲ್ಲಿ ಅವನಾಗೆ ಕುತ್ಕೊಂಡು ಓದ್ತಾನೆ. ಸ್ವಲ್ಪ ಸರಸ್ವತಿಯನ್ನು ಅನುಗ್ರಹಕ್ಕಾಗಿ ಏನಾದರೂ ದೇವತಾರಾಧನೆಗಳನ್ನು ಮಾಡ್ತಾ ಬನ್ನಿ, ಅನುಕೂಲ ಆಗತ್ತೆ. ಆಯಿತಾ? ಓಕೆ, ಧನ್ಯವಾದ ಅಮ್ಮ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಮುರುಗೇಶಪ್ಪ ಅಂತ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳು. ಅವ್ರ ಡೇಟ್ ಆಫ್ ಬರ್ತ್ ಹೇಳಿ ಸರ್. 25/5/95. 95? 95. ಟೈಮಿಂಗ್ಸ್ ಏನು? 8:45. ರಾತ್ರಿನಾ ಬೆಳಿಗ್ಗೆನಾ? ಬೆಳಿಗ್ಗೆ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ತೆ. ಹೇಳಿ. ಹೇಳಿ, ಎಂತ ಕೇಳಬೇಕಿತ್ತ? ಅದೇ ಅವರು ದುಡಿಮೆ ಬಗ್ಗೆ, ಜೀವನದ ಬಗ್ಗೆ. ಏನು ಮಾಡ್ತಾ ಇದ್ದಾರೆ ಈಗ? ವೆಹಿಕಲ್ ಅಲ್ಲೇ ಡ್ರೈವಿಂಗ್. ನೋಡಿ, ಅವರಿಗೀಗ ಒಂದು ಏನಾಗ್ತಾ ಇದೆ ಅಂತ ಕೇಳಿದರೆ, ಒಂದು ಸಾಲಬಾಧೆಗಳಿಂದ ಅವ್ರು ಮಾಡಿಕೊಂಡಂಥ ಅಂದರೆ ಈಗ ಮತ್ತೆ ಅವ್ರು ಮಾಡಿದಂಥ ತಪ್ಪಿನಿಂದನೇ ಅವ್ರು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಬೇಕು. ಸರಿಯಾಗಿ ಹಣದ ವಿಚಾರಗಳಲ್ಲಿ ಉಳಿತಾಯ ಮಾಡಲಿಕ್ಕೆ ಸಾಧ್ಯತೆ ಇಲ್ಲದಲೇ ಇರುವಂಥದ್ದು, ಅತಿಯಾಗಿ ಬೇಡದಲೇ ಇರುವಂಥ ವಿಚಾರಗಳಿಗೆ ಖರ್ಚು ಮಾಡುವಂಥ ಪರಿಸ್ಥಿತಿಗಳು ಬರುವಂಥದ್ದು, ನಂತರದಲ್ಲಿ ಆರೋಗ್ಯ ಸಂಬಂಧಿತವಾಗಿ ಭಯ ಉಂಟಾಗುವಂಥದ್ದು, ಈ ರೀತಿದೆಲ್ಲ ಅವರಲ್ಲಿ ಗುಣಲಕ್ಷಣಗಳು ಬರ್ತಾ ಇದೆ. ಅವರೀಗ ಮುಂಚೆ ಏನಾದರೂ ಉದ್ಯೋಗಗಳನ್ನು ಬೇರೆ ಏನಾದರೂ ಮಾಡಿ ಇದಕ್ಕೆ ಬಂದಂಥದ್ದ? ಬೇರೆ ಏನು ಉದ್ಯೋಗ ಇರಲಿಲ್ಲ. ಇದ್ರ ಜೊತೆಗೆ ಮತ್ತೆ ಬೇರೆ ಏನಾದ್ರು ಉದ್ಯೋಗಾದಿಗಳನ್ನ ಮಾಡ್ತಿರುವಂತದ್ದು? ಹಲೋ, ಉದ್ಯೋಗ ಡ್ರೈವಿಂಗ್ ಒಂದ್ ಬಿಟ್ಟು ಬೇರೆ ಏನಾದ್ರು ಮಾಡ್ತಾ ಇದ್ರಾ? ಇಲ್ಲ, ಏನು ಮಾಡಿಲ್ಲ, ಬೇರೆ ಏನಿಲ್ಲ.
ಅದೇ ಈಗ ನೋಡಿ, ಈ ಉದ್ಯೋಗ ಅನ್ನುವಂಥದ್ದಕ್ಕೂ ಇವ್ರು ಮಾಡ್ತಿರುವಂಥದ್ದಕ್ಕೂ ಸಂಬಂಧ ಇಲ್ದಲೇ ಇರುವಂಥ ವಿಷಯ. ಇವರು ಕೂತು ಮನೆಯಲ್ಲಿ ಅಥವಾ ಒಂದು ಜಾಗದಲ್ಲಿ ಕೂತು ಮಾಡುವಂಥ ಕೆಲಸವನ್ನು ಮಾಡಿದರೆ ಇವರಿಗೆ ಅನುಕೂಲತೆ ಆಗ್ತದೆ. ಸ್ವಲ್ಪ ಈ ಸೂರ್ಯನನ್ನ ಮತ್ತೆ ಈ ದುರ್ಗಿಯನ್ನ ಆರಾಧನೆ ಮಾಡುವಂಥದ್ದು ಉತ್ತಮ. ಕೆಲವೊಂದು ದೋಷಾದಿಗಳನ್ನುವಂಥದ್ದಿದೆ, ಅದು ಪರಿಹಾರ ಆಗಬೇಕಂತಾದರೆ ದುರ್ಗಾ ಪರಮೇಶ್ವರಿಯನ್ನ ಆರಾಧನೆ ಮಾಡುವಂಥದ್ದನ್ನು ಇಟ್ಕೊಳ್ಳಿ. ಆಮೇಲೆ ಕೆಲವೊಂದೆಲ್ಲ ಈ ಮುಂದಿನ ವರ್ಷ ಮಾರ್ಚ್ ತನಕನೂ ಸ್ಥಿರವಾಗಿ ಒಂದು ಕಡೆ ಇರುವಂಥ ಲಕ್ಷಣಗಳಿಲ್ಲ. ಉದ್ಯೋಗದಲ್ಲಿ ಬದಲಾವಣೆ ಮಾಡಬೇಕನ್ನುವಂಥ ಮನಸ್ಥಿತಿಗಳು ಬರ್ತದೆ. ನಿಮ್ಮ ವಿಚಾರಗಳಲ್ಲಿ ಯಾವುದ್ರ ಬಗ್ಗೆ ನೀವು ಕಲ್ತಿದ್ದೀರಿ ಅದ್ರ ಬಗ್ಗೆ ಮುಂದೆ ಹೋಗುವಂಥದ್ದು ಉತ್ತಮ. ಡ್ರೈವಿಂಗ್ ಫೀಲ್ಡ್ ಅನ್ನುವಂಥದ್ದು ನಿಮಗೆ ಆಗ್ಬರುವಂಥ ಲಕ್ಷಣಗಳಿಲ್ಲ. ಮಾಡಿದ್ರು ಏನಾಗ್ತದೆ ಕೇಳಿದರೆ 10 ರೂಪಾಯಿ ದುಡಿಯೋದು, 11 ರೂಪಾಯಿ ಒಂದು ರೂಪಾಯಿ ಸಾಲ ಮಾಡೋದು, 11 ರೂಪಾಯಿ ಕಳಿಯೋದಾಗ್ತದೆ. ಹೀಗೆ ಇರಬೇಕು ಅಂತ ಹೇಳಿದ್ರೆ ಡ್ರೈವಿಂಗನ್ನೇ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಆ ಒಂದು ಕೆಲಸವನ್ನು ಬದಲಾವಣೆ ಮಾಡುವಂಥದ್ದು ಉತ್ತಮ. ಈ ಒಂದೇ ಸಲ ಬಿಡೋದು ಬೇಡ, ಇದರೊಟ್ಟಿಗೆ ಬೇರೆ ಕೆಲಸಗಳನ್ನು ಮಾಡಿಕೊಂಡು ಆಮೇಲೆ ಅದರಲ್ಲಿ ಅನುಕೂಲತೆ ಆದ್ರ ಮೇಲೆ ಇದನ್ನು ಬಿಡಿ. ನೀವು ಬಿಡಿ ಅಂದ್ರೂ ಕೂಡ ಇವತ್ತು ಡ್ರೈವಿಂಗ್ ಕಾರ್ ಬಿಟ್ಬಿಟ್ಟು ಇನ್ನೊಂದು ಕೆಲಸ ಹುಡುಕ್ಲಿಕ್ಕೆ ಶುರು ಮಾಡೋದು ಬೇಡ. ಹಾಗಾಗಿ ಈಗ ಮಾಡ್ತಿರುವಂಥ ಉದ್ಯೋಗದೊಟ್ಟಿಗೆ ಬೇರೆ ಇನ್ನೊಂದು ನಿಮಗೆ ತಿಳಿದಿರುವಂಥ ಉದ್ಯೋಗಾದಿಗಳನ್ನು ಮಾಡುವಂಥದ್ದು ಅಥವಾ ಇದು ಉತ್ತಮ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಸರಿ ಸರ್, ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಎಸ್ ಗುರುಜಿ, ಇನ್ನು ನೀವು ಹೇಳಿದ್ರಿ ಸಣ್ಣ ವಯಸ್ಸಲ್ಲೇ ಈ ದೋಷಗಳು ಪರಿಹಾರ ಆಗಿರುತ್ತೆ ಅಂತ. ಆದರೂ ಕೂಡ ಈ ಮೂಲ ನಕ್ಷತ್ರದಲ್ಲಿ ಹುಟ್ಟಿರುವಂಥ ಹೆಣ್ಣನ್ನು ಮದುವೆ ಆಗೋಕ್ಕೆ ಹಿಂಜರಿತಾರೆ ಸಾಕಷ್ಟು ಜನ. ಇದು ಯಾಕೆ ಅಂತ? ಈಗ ಅದೇ ಮೂಢನಂಬಿಕೆಗಳು ಅನ್ನುವಂಥದ್ದು. ಈಗ ನೀವು ಒಂದು ಡೌಟ್ ಬಂತಂತಾದರೆ ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಬಂತಂತಾದರೆ ಹೋಗೋದು ಡಾಕ್ಟ್ರ್ ಹತ್ರನೇ. ಅದೇ ಎಲ್ಲೋ ರೋಡಲ್ಲಿ ಒಬ್ಬರು ಒಂದಿಷ್ಟು ಗಿಡಮೂಲಿಕೆ ಇಟ್ಕೊಂಡಿದ್ದಾರೆ, ಮತ್ತೊಂದು ಮಾಡ್ತಿದ್ದಾರೆ ಅಂದರೆ ಅವ್ರ ಹತ್ರ ಹೋಗ್ಬಿಟ್ಟು ಔಷಧಿ ತೊಗೊಳ್ಳಿ. ಯಾಕೆ ತೊಗೊಳ್ಳಲ್ಲ? ಯಾಕೆ ಅಂದರೆ ಅವ್ರಿಗೆ ಏನೂ ಗೊತ್ತಿಲ್ಲ ಅನ್ನುವಂಥದ್ದು ನಿಮಗೆ ಕನ್ಫರ್ಮ್ ಇದೆ. ಅವ್ರ ಹತ್ರ ಹೋದರೆ ನನ್ನ ಜೀವಕ್ಕೆ ಹಾನಿ ಆಗ್ತದೆ ಅಂತೇಳಿ. ಹಾಗೆ ನಿನ್ನೆ ಎಪಿಸೋಡ್ನಲ್ಲಿ ಹೇಳ್ತಿದ್ದೆ, ಶನೈಶ್ಚರ ಅಲ್ಲ, ಶನೈಶ್ಚರ ಅದು ಶನೀಶ್ವರ ಅಲ್ಲ. ಈಶ್ವರನ್ ಮಾಡಬೇಡಿ, ಗ್ರಹನಾಗೆ ಆಗ್ಲಿಕ್ಕೆ ಬಿಡಿ. ಹಾಗೆ ಈ ದೋಷಗಳು ಅನ್ನುವಂಥದ್ದು ನೋಡಿ, ಅನಾದಿ ಕಾಲದಲ್ಲಿ ಈ ವಾಹಿನಿ ಎಲ್ಲ ಈಗೀಗ ಬಂದಂಥದ್ದು. ಹಿಂದಿನ ಕಾಲದಲ್ಲಿ ನಮ್ಮ ತಂದೆ ಕಾಲದಲ್ಲೆಲ್ಲ ವಾಹಿನಿ ಇರಲಿಲ್ಲ. ಆಗ ತಂದೆ ಅಂದ್ರಿಗೆ ಏನು ಕೆಲಸ ಅಂತ ಕೇಳಿದ್ರೆ ಚಪ್ಪಲಿ ಹಾಕ್ಕೊಳ್ಳೋದು, ಊರೂರು ಸುತ್ತೋದು. ನಮ್ಮ ಮೂಲ ನಕ್ಷತ್ರ, ಗಂಡು ಕೊಡ್ತೀರಾ ಅಂತ. ಯಾಕೆ ಅಂದರೆ ಈ ಜನರಿಗೆ ಹೆದರಿಕೆ ಹುಟ್ಟಿಸ್ಬಿಡೋದು. ಯಾಕೆ ಅಂತ ಕೇಳಿದ್ರೆ ಒಂದೇನೋ ತಾನು ಮೇಲೆ ಬರಬೇಕಂತ ಹೇಳಿದಾಗ ಜನರಿಗೆ ಹೆದರಿಕೆ ಹುಟ್ಟಿಸಿದಾಗ ಅವರು ಆ ಭಾವನೆಗಳಿಗೆ ಹೋಗ್ತಾರೆ ಅನ್ನುವಂಥ ಸ್ಥಿತಿ. ಆದ್ದರಿಂದ ಇದು ದೋಷಾದಿಗಳನ್ನು ಪರಿಹಾರ ಮಾಡ್ಕೊಂಡ ನಂತರದಲ್ಲಿ ಏನೂ ಸಮಸ್ಯೆ ಇರೋದಿಲ್ಲ, ಶುದ್ಧವಾಗಿ ಮದುವೆ ಆಗ್ಬೋದು. ಹಾಗಾದರೆ ಭಗವಂತ ಸೃಷ್ಟಿ ಮಾಡಬೇಕಾದ್ರೆ ಆ ನಕ್ಷತ್ರವನ್ನೇ ತೆಗೆದಾಕ್ಬೋದಿತ್ತಲ್ಲ. ಈಗ ಸರ್ಕಾರದಲ್ಲಿ ಏನೋ ಒಂದು ಅನಾಚಾರವೋ ಅಥವಾ ಮತ್ತೊಂದು ನಡೀತದೆ ಅಂತ ಹೇಳಿದ್ರೆ ಆ ಭಾಗವನ್ನೇ ಹೇಗೆ ನಿಷೇಧ ಮಾಡ್ತದೋ ದೇವ್ರು ಮಾಡುವಾಗ ಅದನ್ನು ಮಾಡ್ಬೋದಿತ್ತು. ಅಷ್ಟು ದೋಷ ಇದ್ದಿದ್ದೇ ಹೋದಾದ್ರೆ ಅಂಥದ್ದು ನಕ್ಷತ್ರದವ್ರನ್ನ ಅಷ್ಟು ಪಾಪ ಮಾಡಿದ್ದೆ ಆ ಹೆಣ್ಣು ಹೌದಂತಾದರೆ ಮತ್ತೆ ಯಾಕೆ ಜನ್ಮ ಆಯಿತು? ಆ ಜನ್ಮಕ್ಕೊಂದು ಅರ್ಥ ಇದೆ. ಹಾಗಾಗಿ ಏನು ಅಂದರೆ ಆ ಸಂದರ್ಭದಲ್ಲಿ ಆ ಯೋನಿಯಲ್ಲಿ ಹುಟ್ಟಿದಾಗ ಅವಳಿಗೆ ಆ ಸಮಸ್ಯೆ ಅಂತ ಬಿಟ್ಟರೆ ಮತ್ತು ನಾವು ಅದನ್ನು ವೈಭವೀಕರಿಸಿದಾಗ ನಾವೇ ಅನುಭವಿಸೋದು. ಈಗ ನಾ ಹೇಳಿದ್ದೇನೆ, ಇದನ್ನು ಮಾಡ್ಕೊಳ್ಳಿ, ಇದಾದ್ರೂ ಕೂಡಲೇ ಬಿಟ್ಟುಬಿಡಿ, ಮುಗೀತು. 8 ವರ್ಷ ಇರುವಂಥದ್ದು ದೋಷ. ಆ 8 ವರ್ಷ ತಂದೆ ಮಗು ಮುಖ ನೋಡಲಿಲ್ಲ ಅಂದ್ರೆ ಆಯ್ತು. ಇಲ್ಲ ನಾನು ನೋಡಲೇಬೇಕನ್ನುವಂಥದ್ದಿದ್ರೆ ಈ ಗೋಮುಖ ಪ್ರಸವ ಶಾಂತಿಗಳನ್ನು ಮಾಡಿಕೊಂಡ್ರೆ ಮುಗೀತದು. ಈ ರೀಚಾರ್ಜ್ ಆದಮೇಲೆ ಆ ಪೇಪರ್ನ ಹಿಡ್ಕೊಂಡು ಎಂತ ಮಾಡೋದು? ಫ್ರೇಮ್ ಹಾಕಿ ಏನಾದ್ರು ಪೂಜೆ ಮಾಡ್ಲಿಕ್ಕೆ ಆಗ್ತದ? ಇಲ್ಲ. ಹಾಗೆಯೇ ಇದು ಏನೋ ದೋಷ ಇಲ್ಲ ಅಂತ ಹೇಳಿದಾಗ ಆಗ್ತದೆ ಕೆಲವೊಂದು ದೋಷಾದಿಗಳೆಲ್ಲ. ಅದಕ್ಕೆ ತತ್ಸಂಬಂಧಿತವಾಗಿರ್ತಕ್ಕಂಥ ಪರಿಹಾರಗಳನ್ನು ಹೇಳಿದ್ದಾರೆ. ಅದನ್ನು ಮಾಡಿಕೊಂಡಾಗ ಇದು ಏನೂ ಅಲ್ಲ. ಹಾಗಾಗಿ ಅದನ್ನು ನಾವು ನಂಬೇಕು ಬಿಟ್ಟರೆ ಬೇರೆ ಏನನ್ನೋ ಮಾಡ್ತಾ ಹೋದಷ್ಟು ನಮಗೆ ನಾವೇ ಅವಾಗೇನು ಅಂತ ಕೇಳಿದ್ರೆ ನಾವೇ ಆಗುವಂಥದ್ದನ್ನು ನಾವೇ ತಡೆಯೋದು ಅವಾಗ ಅಂತೇಳಿ ಆಗ್ತದೆ ಅಂತ. ಸರಿ ಗುರುಜಿ, ಇನ್ನು ಈ ನಕ್ಷತ್ರದ ಕುರಿತಾಗಿ ಸಹಜವಾಗಿರುವಂಥ ಮೂಢನಂಬಿಕೆಗಳು ಯಾವುವು ಅಂತ? ನಕ್ಷತ್ರದ ಕುರಿತಾಗಿ ಮೂಢನಂಬಿಕೆಗಳು ಅಂತ ಹೇಳಿದ್ರು ಕೂಡಲೇ ನನಗೀಗ ಕೃತಿಕಾ ನಕ್ಷತ್ರ ಅಥವಾ ನಂದು ಮೂಲ ನಕ್ಷತ್ರ ಅಂದ್ರೂ ಕೂಡಲೇ ನಾನು ಹೋಗಿ ಸೂಸೈಡ್ ಮಾಡ್ಕೊಳ್ಬೇಕು, ನಾನು ಇನ್ನು ಜೀವನದಲ್ಲಿ ಬದುಕೋದಿಲ್ಲ. ಇನ್ನು ಕೆಲವೊಂದೆಲ್ಲ ಈ ದೋಷಪೂರಿತವಾಗಿರ್ತಕ್ಕಂಥ ನಕ್ಷತ್ರಗಳನ್ನು ಹೇಳಿದ್ದಾರೆ, ಅದಕ್ಕೆ ಅದರದ್ದೇ ಆಗಿರ್ತಕ್ಕಂಥ ಫಲಗಳನ್ನು ಹೇಳಿದ್ದಾರೆ. ಜ್ಯೇಷ್ಠ ನಕ್ಷತ್ರವನ್ನು ಹೇಳಿದ್ದಾರೆ, ಆಗಲೇ ಹೇಳಿದಂತೆ ಆಶ್ಲೇಷ ನಕ್ಷತ್ರ ಅನ್ನುವಂಥದ್ದನ್ನು ಹೇಳಿದ್ದಾರೆ, ಹಾಗೆ ವಿಶಾಖ ನಕ್ಷತ್ರ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಆ ನಕ್ಷತ್ರ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳುವಂಥದ್ದು ಉತ್ತಮ. ಸರಿ ಗುರುಜಿ, ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.